ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಹಿಂದಿನ ವ್ಲಾಗ್ನ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರಾದರೂ ನಾನು ಹಿಂದಿನ ವ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಆ ವಿಡಿಯೋನ ನೋಡ್ಕೊ ಬನ್ನಿ. ನಾನು ಹಿಂದಿನ ವ್ಲಾಗ್ ಅರ್ಧಕ್ಕೆ ನಾನು ವ್ಲಾಗ್ ಎಂಡ್ ಮಾಡಿದ್ದೆ, ಬಿಕಾಸ್ ಲೆಂತಿ ಪ್ರಾಸೆಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ನಾನು ಆಫೀಸ್ ವರ್ಕ್ ಮುಗಿಸಿ 6:30ಗೆ ಲಾಗೌಟ್ ಮಾಡಿದ್ದೆ. ಸೊ ಲಾಗೌಟ್ ಮಾಡಿದ ತಕ್ಷಣ ನಾವು ಹೊರಗಡೆ ಬಂದಿದ್ದೀವಿ ಫ್ಯಾನ್ಸಿ ಸ್ಟೋರ್ಗೆ. ಸ್ವಲ್ಪ ಬ್ಲೌಸ್ ಪೀಸ್, ಆಮೇಲೆ ಬಳೆ, ಇನ್ನು ಎಲೆ, ಅಡಿಕೆ ಅದೆಲ್ಲ ತೊಗೋಬೇಕಿತ್ತು. ಸೊ ಅದಕ್ಕೋಸ್ಕರನೇ ಫಸ್ಟು ಲಾಗೌಟ್ ಮಾಡಿದ ತಕ್ಷಣವೇ ನಾವು ಫ್ಯಾನ್ಸಿ ಸ್ಟೋರ್ಗೆ ಆಮೇಲೆ ಸ್ವಲ್ಪ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡೋದಕ್ಕಂತ ಹೋಗಿದ್ವಿ. ಆಮೇಲೆ ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದೇವ್ರ ಮನೆ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಎಲ್ಲ ತೆಗಿತಾ ಇದ್ದೀನಿ. ಈಗ ಬೆಳಗ್ಗೆ ನಾನು ಬರೀ ಸಿಲ್ವರ್ ಪಾತ್ರೆ ಏನಿತ್ತು, ದೀಪದ ಸ್ತಂಭಗಳಾಗಲಿ ಇಲ್ಲ ಕಲಸ ಅದೆಲ್ಲನೂ ನಾನು ತೊಳ್ಕೊಂಡಿದ್ದೆ. ಬಟ್ ತಾಮ್ರದ ಯಾವುದೂ ನಾನು ವಾಶ್ ಮಾಡಿರಲಿಲ್ಲ, ಬಿಕಾಸ್ ಬೆಳಗ್ಗೆನೇ ನಾನು ಪೂಜೆ ಮಾಡಿದ್ದೆ. ಅದಕ್ಕೋಸ್ಕರ ಅದಕ್ಕೇ ಈ ಟೈಮಲ್ಲಿ ನಾನು ಎಲ್ಲ ತೆಗೆದು ಎಲ್ಲ ದೇವ್ರ ಮನೆ ಎಲ್ಲ ನೀಟ್ ಮಾಡ್ಕೋಬೇಕು ಅಂತ ಎಲ್ಲ ಐಟಮ್ಸು ತೆಗಿತಾ ಇದ್ದೀನಿ ಹೊರಗಡೆಗೆ. ಹಾಗೆ ಎಲ್ಲನೂ ಕ್ಲೀನಾಗಿ ಗೊತ್ತಿರ್ಬೋದು, ಅದು ಫುಲ್ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೋಬೇಕು. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು. ನಮ್ಮದು ವೈಟ್ ಟೈಲ್ಸ್ ಆಗಿರೋ ಕಾರಣಕ್ಕೆ ಇನ್ನೂ ಜಾಸ್ತಿನೇ ಕ್ಲೀನ್ ಮಾಡಬೇಕಾಗತ್ತೆ. ದೀಪ ಎಲ್ಲ ಹಚ್ಚಿರೋದು ಇಲ್ಲ ಧೂಪ ಎಲ್ಲ ಹಾಕಿರೋದು ಎಲ್ಲ ಜಾಸ್ತಿ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನಾನು ಆದಷ್ಟು ಡೈಲಿ ಕ್ಲೀನ್ ಮಾಡ್ಕೊಳ್ಳೋ ಕಾರಣಕ್ಕೆ ಅಷ್ಟೊಂದು ಗಲೀಜಾಗಿರಲ್ಲ. ನಾನು ವಾರನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದು ಏನಾದರೂ ಲೈಕ್ ಎತ್ಕೊಡೋದಕ್ಕೆ ಅದಕ್ಕೆಲ್ಲನೂ ನಮ್ಮ ಮಾವ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಒಂದ್ಸರಿ ಕುತ್ಕೊಂಡ ಮೇಲೆ ತಿರ್ಗಾ ಎದ್ದು ಓಡಾಡೋದಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ವರ್ಕ್ ಬೇರೆ ಮಾಡಿದ್ದೆ ನಾನು. ಸೊ ಅದಕ್ಕೆ ನಮ್ಮ ಮಾವ ಹೆಲ್ಪ್ ಮಾಡ್ತಾಯಿದ್ರು. ಅದೇನೇನು ಕುಬೇರಪ್ಪ ಆಗಲಿ ಇಲ್ಲಾಂದರೆ ವಿಗ್ರಹಗಳು ಅದೆಲ್ಲನೂ ನಾನು ಒಂದು ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ಈಗ ನೀಟಾಗಿ ಫೋಟೋಗಳನ್ನು ಎಲ್ಲ ನಾನು. ಈಗ ಸ್ವಲ್ಪ ಅರಿಶಿನ ನೀರಲ್ಲಿ ಬೆರೆಸ್ಕೊತಾ ಇದ್ದೀನಿ, ಅರಿಶಿನ ಕುಂಕುಮ ಇಕ್ಕೋದಕ್ಕೆ. ಈಗೆಲ್ಲದಕ್ಕೂ ಫೋಟೋ, ಚಿಕ್ಕ ಚಿಕ್ಕ ಫೋಟೋಗಳಿಗೆ, ವಿಗ್ರಹಗಳಿಗೆ ಮತ್ತು ದೊಡ್ಡ ಫೋಟೋಗಳಿಗೆಲ್ಲದೂ ಅರಿಶಿನ ಕುಂಕುಮ ಇಕ್ಕೋತಾ ಇದ್ದೀನಿ.
ವಿಡಿಯೋ ಫುಲ್ ನೋಡಿ. ಹಿಂದಿನ ವ್ಲಾಗಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿರೋ ಥರ ಈ ವ್ಲಾಗಲ್ಲಿ ಇನ್ನೊಂದು ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ. ಗೊತ್ತಾಗುತ್ತೆ ವರ್ಕ್ ಆಗುತ್ತೋ ಇಲ್ಲೋ ಅಂತೇಳ್ಬಿಟ್ಟು. ನನಗಂತೂ ಶಾಕ್ ಆಗೋಯ್ತು. ಫಸ್ಟದು ವರ್ಕ್ ಆಗಿಲ್ಲ. ನೋಡಿ ಯಾವ ಥರ ವರ್ಕ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ, ವಿಡಿಯೋ ಸ್ಕಿಪ್ ಮಾಡ್ತೀರಾ. ಅದ್ರಲ್ಲಿ ಸೆಂಟ್ರಲ್ ಬೇರೆ ಇವನು ಬಂದ್ಬಿಟ್ಟು ವಿಡಿಯೋ ಫೋಕಸ್ ಮಾಡ್ಕೊತಾ ಇದ್ದ. ದೊಡ್ಡ ಫೋಟೋ ಆಲ್ರೆಡಿ ನಾವು ಪ್ಲಗ್-ಇನ್ ಮಾಡಿದ್ವಿ. ಅದು ಏನು ಹೇಳೋದು, ಲೈಟ್ನಿಂಗ್ಸ್ ಎಲ್ಲ ಬರೋದಕ್ಕೆ. ಅದಕ್ಕೆ ನಾನು ಹೊರಗಡೆ ತೆಗ್ದಿಲ್ಲ, ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು. ಇವನು ವಿಡಿಯೋನ ಟೀಟೆ ಮಾಡ್ತಿದ್ದ. ನೋಡಿ ಹೆಂಗೆ ಟೀಟೆ ಮಾಡ್ತಿದ್ದಾನೆ. ನಾನು ಆಲ್ರೆಡಿ ವಿಡಿಯೋ ಫುಲ್ ಸ್ಪೀಡ್ ಅಪ್ ಮಾಡಿದ್ದೀನಿ, ಅದಕ್ಕೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ಟೀಟೆ ಮಾಡ್ತಿದ್ದ ಬಂದು.
ಸೊ ಎಲ್ಲ ಫೈನಲ್ ಆಗಿ ಒಂದೊಂದೇ ದೇವ್ರ ಮನೆಯಿಂದ ಎತ್ತಿದ ಸಾಮಾನೆಲ್ಲನೂ ಒಂದು ಸೆಟಲ್ ಮಾಡಿದ್ದಾಯಿತು. ನೋಡಿ ಈಗ ಫೈನಲ್ ಆಗಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಝೂಮಲ್ಲಿ. ಎಲ್ಲ ವಿಗ್ರಹಗಳಿಗೂ ಫೋಟೋಗಳಿಗೂ ಅರ್ಶಿನ ಕುಂಕುಮ ಇಕ್ಕಿದ್ದಾಗಿದೆ. ಸೊ ನಾನು ಎಕ್ಸ್ಪಿರಿಮೆಂಟ್ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ನನ್ನ ದೇವ್ರ ಮನೆ ಎಲ್ಲ ಕ್ಲೀನ್ ಆಗಿತ್ತು, ಆದರೆ ಇವಾಗ ತಾಮ್ರದ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೀನಿ. ಮೊದಲು ಒಂದು ಬೌಲ್ಗೆ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಇದು ವಿನಿಗರ್. ವಿನಿಗರ್ ಸ್ವಲ್ಪ ಹಾಕೋತಾ ಇದ್ದೀನಿ. ಇದೂ ಅಷ್ಟೇ, ಸ್ವಲ್ಪ ಜನ ಹೇಳ್ತಾಯಿದ್ರು ಈ ಥರ ಮಾಡಿದ್ರೆ ಏನು ಹೇಳೋದು, ಬೇಗ ನಾವು ತೀರಾ ಉಜ್ಜೋ ಅವಶ್ಯಕತೆ ಇರೋದಿಲ್ಲ. ಪೀತಾಂಬರಿ ಪೌಡ್ರಲ್ಲಿ ಯಾವ ಥರ ಉಜ್ತೀವೋ ಆ ಥರ ಕೂಡ ಉಜ್ಜೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ನಾನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟು ಸೋಡಾ ಸಹ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ, ಬೇಕಿಂಗ್ ಸೋಡಾನೇ ಹಾಕೋತಾ ಇರೋದು. ಇವಾಗ ಒಂದು ಸ್ಪೂನಲ್ಲಿ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫುಲ್ ಒಂಥರ ಕ್ಯೂರಿಯಾಸಿಟಿ ಇತ್ತು, ಲೈಕ್ ಚೆನ್ನಾಗಾಗತ್ತಾ ತಾಮ್ರದ್ದು ಇಲ್ವಾ ಅನ್ನೋ ಡೌಟ್ ಮೇಲೇ ನಾನು ಮಾಡ್ಕೋತಾ ಇದ್ದೆ. ವಿಡಿಯೋ ನೋಡಿ ಗೊತ್ತಾಗುತ್ತೆ ವರ್ಕ್ ಆಯಿತು ವರ್ಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ರಿಯಾಕ್ಷನ್ ನೋಡಿ ಈಗ. ನಂಗೆ ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅಂತ ಫುಲ್ ಬ್ಲ್ಯಾಕ್ ಆಗಿರೋ ತಾಮ್ರದ ಚೊಂಬು ಎತ್ಕೊಂಡು ನೋಡ್ತಾ ಇದ್ದೀನಿ ವರ್ಕ್ ಆಗ್ತಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ವರ್ಕ್ ಆಗ್ತಾನೇ ಇಲ್ಲ. ನನಗೆ ಅಯ್ಯೋ ಏನಪ್ಪ ಮಾಡಿಲ್ಲ. ನಮ್ಮ ಅತ್ತೆ ಹತ್ರ ಎಲ್ಲ ಹೇಳಿದ್ದೆ, ಅಮ್ಮ ನಾನೇನು ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ ಇರಿ ಈಸಿಯಾಗಿ ಉಜ್ಬೋದು ಅಂತೆಲ್ಲ ಹೇಳಿದ್ದೆ. ನೋಡಿದ್ರೆ ಇಲ್ಲಿ ವರ್ಕೇ ಆಗಿಲ್ಲ. ಸೊ ಅದಕ್ಕೆ ಏನು ಮಿಸ್ಟೇಕ್ ಮಾಡಿದೆ ಅಂತ ಹೋಗಿ ಮತ್ತೆ ಇನ್ನೊಂದು ಸರಿ ಲೈಕ್ ಇನ್ನೊಂದು ಡಿಫ್ರೆಂಟ್ ವೇನಲ್ಲಿ ಟ್ರೈ ಮಾಡಿದೆ. ಇಲ್ಲ ನಾನೇ ಏನಾದರೂ ಒಂದು ಸ್ಟೆಪ್ ಮರ್ತೋಗಿದ್ದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈಗ ವಿನಿಗರ್, ಸಾಲ್ಟ್ ಮತ್ತು ನಿಂಬೆ ರಸ, ಆಮೇಲೆ ಇದು ಲಿಕ್ವಿಡ್ ಬರುತ್ತಲ್ಲ ಸೋಪ್, ನಾವೇನು ಪಾತ್ರೆ ವಾಶ್ ಮಾಡ್ತೀವಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಮ್ಯಾಜಿಕ್. ನಾವು ಜಸ್ಟ್ ನಾರ್ಮಲಾಗಿ ನಾವು ಯಾವ ಥರ ಡೈಲಿ ಪಾತ್ರೆಗಳು, ನಾವು ಮನೇಲಿ ಸ್ಟೀಲ್ ಪಾತ್ರೆಗಳನ್ನ ಯಾವ ಥರ ಉಜ್ಕೋತೀವಿ ಆ ಥರ ಉಜ್ಜಿದ್ರೆ ಸಾಕು, ನಿಮಗೆ ಮ್ಯಾಜಿಕ್ ಗೊತ್ತಾಗುತ್ತೆ ಯಾವ ಥರ ಅಂತೇಳ್ಬಿಟ್ಟು. ನೋಡಿ ನಂಗೆ ಫುಲ್ ಖುಷಿ ಆಗೋಯಿತು. ಫಸ್ಟ್ ಟೈಮ್ ಮಾತ್ರ ಫುಲ್ ಬೇಜಾರಾಗೋಯ್ತು, ಅಯ್ಯೋ ಅಮ್ಮ ಹತ್ರ ಬೇರೆ ಬಿಲ್ಡಪ್ ಕೊಟ್ಬಿಟ್ಟಿದ್ನಲ್ಲ ಅಂತೇಳ್ಬಿಟ್ಟು. ಸೊ ಅದಕ್ಕೇ ಈಗ ಫಾಸ್ಟಾಗಿ ಎಲ್ಲ ಉಜ್ತಾ ಇದ್ದೆ. ಗೊತ್ತಿರ್ಬೋದು ತಾಮ್ರದ್ದೆಲ್ಲ ಉಜ್ಜಿದ ತಕ್ಷಣ ನಾವು ಒಂದು
ಒಣಗಿರೋ ಕ್ಲೀನ್ ಬಟ್ಟೆಯಲ್ಲಿ ಒರೆಸ್ಕೋಬೇಕಾಗತ್ತೆ. ಸೊ ಅದಕ್ಕೂ ಸಹ ನಮ್ಮ ಮಾವ ಹೆಲ್ಪ್ ಮಾಡ್ತಾಯಿದ್ರು. ಫೈನಲಿ ನಮ್ಮ ಅತ್ತೆಗೂ ಸಹ ಖುಷಿ ಆಯಿತು. ಈಸಿಯಾಗಿ ಆಗುತ್ತಲ್ಲ ವಾಶ್ ಅಂತ ಹೇಳ್ಬಿಟ್ಟು ಆವಾಗೇ ಅಂದ್ಕೊಂಬಿಟ್ಟೆ, ನಂಗೆ ಗೊತ್ತಿರೋರಿಗೆಲ್ಲ ಹೇಳಬೇಕು ಅಂತೇಳ್ಬಿಟ್ಟು. ಒಂಥರ ಅದು ಕಷ್ಟದ ಕೆಲಸ ಅಂತಲೇ ಅನಿಸುತ್ತೆ. ಪೂಜೆ ಮಾಡೋ ಟೈಮಲ್ಲೆಲ್ಲನೂ ದೀಪದ ಸ್ತಂಭಗಳಾಗಲಿ ಅದೆಲ್ಲ ಬಂಕ ಆಗಿರುತ್ತೆ ಸ್ವಲ್ಪ ಎಣ್ಣೆದು. ಅವಾಗೆಲ್ಲ ತಿಕ್ಕಿ ಉಜ್ಜಿ ಸಾಕಾಗಿಬಿಡುತ್ತೆ. ಬಟ್ ಇವಾಗ ಈ ಮೆಥಡ್ ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ನಾವು ಮಾಮೂಲಿಯಾಗಿ ಮನೇಲಿ ಸ್ಟೀಲ್ ಪಾತ್ರೆ ಡೈಲಿ ಡೇ ಟು ಡೇ ಯಾವ ಥರ ನಾವು ಉಜ್ಕೋತೀವಿ ಆ ಥರ ಉಜ್ಜಿದ್ರೆ ಸಾಕು, ಅದು ಮಾಮೂಲಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ನೀವು ಈ ಥರ ಮಿಕ್ಸ್ಚರ್ನ ಮಾಡಿ ಒಂದು ಬಾಟಲ್ಗೂ ಸಹ ಹಾಕ್ಕೊಂಡು ಮಾಡ್ಕೊಬೋದು. ಸೊ ಈ ಸರಿ ನಾನು ಎಲ್ಲೂ ಯಾವುದು ಅಂಗಡಿಯಿಂದ ತೊಗೊಬರೋ ಪೌಡರ್ಸ್ ನಾನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಪೀತಾಂಬರಿ ಆಗಲಿ ಇಲ್ಲ ಸಿಲ್ವರ್ ಉಜ್ಜೋದಕ್ಕೂ. ನೀವು ಆಲ್ರೆಡಿ ಹಿಂದಿನ ವ್ಲಾಗ್ ಯಾರಾದರೂ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ಹಿಂದಿನ ವ್ಲಾಗ್ ನೋಡ್ಕೊಬನ್ನಿ. ಅದರಲ್ಲೂ ಒಂದು ಸಿಲ್ವರ್ ಪಾತ್ರೆ ಉಜ್ಜೋದು ಹೇಗೆ ನಾವು ಈಸಿಯಾಗಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇದು ಇನ್ನೊಂದು ಮೆಥಡ್, ತಾಮ್ರದ್ದು ನಾವು ಉಜ್ಜೋದು ಈಸಿಯಾಗಿ ಯಾವ ಥರ ಉಜ್ಬೋದು ಅಂತ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನು ಸಹ ಝೂಮಲ್ಲಿ ತೋರಿಸ್ತೀನಿ ಯಾವ ಥರ ಎಲ್ಲ ಕ್ಲೀನ್ ಆಗಿದೆ ಅಂತೇಳ್ಬಿಟ್ಟು. ನಾರ್ಮಲಾಗಿ ನಾವು ಪೀತಾಂಬರಿ ಪೌಡ್ರಲ್ಲಿ ಇಲ್ಲ ಹುಣಸೆ ಹಣ್ಣು ಹಾಕಿ ನಾವೆಲ್ಲ ಉಜ್ತೀವಲ್ಲ, ಅದಕ್ಕಿಂತನೂ ಸೂಪರಾಗಿ ಕ್ಲೀನ್ ಆಗಿತ್ತು. ನೋಡಿ, ಇಲ್ಲಿ ಅಪ್ಪ ಎಲ್ಲನೂ ನೀಟಾಗಿ ಒಂದು ಒಣಗಿರೋ ಬಟ್ಟೆನಲ್ಲಿ ಉಜ್ಕೋತಾ ಇದ್ದಾರೆ. ನೋಡಿ, ನೀವು ತೋರಿಸ್ತಾ ಇದ್ದೀನಿ ಕ್ಯಾಮ್ರಾಗೆ ಯಾವ ಥರ ಕ್ಲೀನ್ ಆಗಿದೆ ನೀಟಾಗಿ ಅಂತ. ಪ್ರತಿಯೊಂದು ಸಾಮಾನು ಅಷ್ಟೇ ನೀಟಾಗಿ ಕ್ಲೀನ್ ಆಯಿತು. ನಾವು ಈಸಿ ಮೆಥಡ್ ಅಂತಲೇ ಅನ್ಕೋತೀನಿ. ಇದು ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ಈ ಕಾಯಿನು ಆಲ್ಮೋಸ್ಟ್ ನಮ್ಮ ಅತ್ತೆ ಕಾಲದಿಂದ ಬಳಸ್ತಾ ಇರೋದಂತೆ. ಇದು ಫುಲ್ಲು ಪೀತಾಂಬರಿ ಪೌಡ್ರಲ್ಲಿ ಉಜ್ಜಿದ್ರೂ ಸಹ ಇದು ಕಲರ್ ಒಂಥರ ಡಿಮ್ಮಾಗೇ ಇತ್ತು. ಈ ಸರಿ ವಾಶ್ಗೆ ನೋಡಿ ಯಾವ ಥರ ಬ್ರೈಟಾಗಿ ಆಗಿಬಿಟ್ಟಿದೆ ಅಂತ. ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಆವಾಗಲೇ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಸಗಣಿ ಸಾರಿಸಿದ್ರು ಮನೆ ಮುಂದೆ, ಅದಕ್ಕೆ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ರಂಗೋಲಿ ಹಾಕಿದ ತಕ್ಷಣ ಅಷ್ಟೇ ಆಲ್ರೆಡಿ ಟೈಮ್ ಬೇರೆ ಆಗೋಗಿತ್ತು. ಅದಕ್ಕೆ ನಾನು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತೇಳಿಟ್ಟು ಏನಂತೆ ಮಾಡ್ಕೊಂಡ್ವಿ. ವಿಡಿಯೋ ಫುಲ್ ನೋಡಿ ಇನ್ನೂ ಇದೆ. ಆಮೇಲೆ ಮಲ್ಕೊಂಡ್ವಿ ಅಂದಿದ ತಕ್ಷಣ ವಿಡಿಯೋ ಸ್ಟಾಪ್ ಮಾಡಿಬಿಡಿ.
ಮೈ ಚಾನಲ್. ಇವತ್ತು ಹಬ್ಬದ ದಿನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ 4 o'clock ಆಗಿದೆ, ಅದಕ್ಕೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಇವಾಗ ಸುಮ್ಮನೆ ದೇವ್ರನ್ನೆಲ್ಲ ಕೂರಿಸ್ಬೇಕಲ್ಲ, ಟ್ರೆಡಿಷ್ನಲ್ ಆಗಿರಲಿ, ಸುಮ್ಮನೆ ಯಾಕೆ ಡ್ರೆಸ್ ಎಲ್ಲ ಹಾಕ್ಕೊಳ್ಳೋದು ಅಂತ ಲೈಕ್ ಸಿಂಪಲ್ ಸ್ಯಾರಿ ಒಂದು ಉಟ್ಕೊಂಡಿದ್ದೀನಿ. ಆಮೇಲೆ ರೆಡಿ ಆಗ್ತೀನಿ ಪೂಜೆಗೆ ಅಂತೇಳ್ಬಿಟ್ಟು. ಬಟ್ ಇವಾಗ ಪೂಜೆಗೆ ರೆಡಿ ಮಾಡೋದಕ್ಕೋಸ್ಕರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಬನ್ನಿ ಬೇಗ ನಿನ್ನೆ ಎಲ್ಲನೂ ಜಸ್ಟ್ ಕ್ಲೀನಿಂಗ್, ವಾಷಿಂಗ್ ಅದೆಲ್ಲ ಮಾಡ್ಕೊಂಡಿದ್ವಿ. ಇನ್ನೂ ದೇವ್ರು ನಾವು ಕೂರಿಸಿಲ್ಲ, ಇವಾಗ ಕೂರಿಸ್ತೀವಿ. ಬನ್ನಿ ಯಾವ ಥರ ಇವತ್ತೆಲ್ಲ ಡೇ ಸ್ಪೆಂಡ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ. ವ್ಲಾಗ್ ಫುಲ್ ನೋಡಿ. ಬನ್ನಿ ಹೋಗೋಣ ಈಗ. ಸೊ ಫಸ್ಟು ಹೊಸಲು ತೊಳ್ಕೊಳ್ಳೋಣ, ಹೊಸಲು ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಫಸ್ಟು ಹೊಸಲೆಲ್ಲ ತೊಳ್ಕೊಂಡು ಅರ್ಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ನಾವು ನೈಟೇ ಕ್ಲೀನ್ ಮಾಡ್ಕೊಂಡಿದ್ವಿ, ಲೈಕ್ ತೊಳೆಯೋದೆಲ್ಲನೂ ನೈಟೇ ಮಾಡ್ಕೊಂಡಿದ್ವಿ. ಅದಕ್ಕೆ ಇವಾಗ ಬರೀ ಹೊಸಲು ಮಾತ್ರನೇ ಕ್ಲೀನ್ ಮಾಡಿಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೋತಾ ಇದ್ದೀನಿ. ನಮ್ಮ ಅತ್ತೆನೂ ಅಷ್ಟೇ, ಅವ್ರದ್ದು ಕುಕ್ಕಿಂಗ್ ಅವ್ರದ್ದು ಕಿಚನ್ ಡಿಪಾರ್ಟ್ಮೆಂಟು. ಸೊ ಬೆಳಗ್ಗೆನೇ ಅವರೂ ಎದ್ದಿದ್ರು ಅಡುಗೆಗಳೆಲ್ಲ ಮಾಡೋದಕ್ಕೆ. ವ್ಲಾಗ್ ಫುಲ್ ನೋಡಿ ಗೊತ್ತಾಗುತ್ತೆ ಏನೇನು ಅಡುಗೆ ಎಲ್ಲ ಮಾಡಿದ್ವಿ ಅಂತೇಳ್ಬಿಟ್ಟು. ಸೊ ಇವಾಗ ತುಳಸಿ ಕಟ್ಟೆನೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೂ ಸಹ ಅರ್ಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ಸೊ ಹೊರಗಡೆದ ಕೆಲಸ ಮುಗೀತು. ಹೊರಗಡೆನ ಕೆಲಸ ಫಸ್ಟ್ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಒಳಗಡೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ನೀವು ನೋಡಿರ್ಬೋದು ಹಿಂದಿನ ಬ್ಲಾಗಲ್ಲಿ ನಾನೆಲ್ಲನೂ ನ್ಯೂಸ್ ಪೇಪರಲ್ಲಿ ಕಟ್ಟಿ ಮಡಗಿದ್ದೆ, ಸಿಲ್ವರ್ ಪಾತ್ರೆಗಳು, ಸಿಲ್ವರ್ ಪೂಜೆ ಐಟಮ್ಸ್ನ. ಸೊ ಅದಕ್ಕೆ ಇವಾಗೆಲ್ಲನೂ ಫಸ್ಟ್ ಇವಾಗ ಪೂಜೆಗೆ ರೆಡಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟ್ ಅರ್ಶಿನ ಕುಂಕುಮ ಹಾಕ್ಬಿಡ್ತಾ ಇದ್ದೀನಿ ಸಿಂಹಾಭರಣಗೆ. ರಾತ್ರಿ ಜಸ್ಟ್ ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಫೋಟೋಗಳೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದು ಅಷ್ಟೇ. ಸೊ ಅದಕ್ಕೆ ಇವಾಗ ಜಾಸ್ತಿನೇ ಇದೆ. ಬಟ್ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಕೂರಿಸ್ತಾರೆ ಅನ್ನೋದಾದರೆ ಸ್ವಲ್ಪ ಮನೆಗಳಲ್ಲಿ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ನಮ್ಮದ್ರಲ್ಲಿ ನಾವು ಸೀರೆ ಉಡ್ಸೋದಿಲ್ಲ, ಜಸ್ಟ್ ಮುಖವಾಡ ಹಾಕ್ತೀವಿ ಅಷ್ಟೇ ಕಲ್ಸೋಕ್ಕೆ. ಅದಕ್ಕೇ ನಾವು ಬೆಳಗ್ಗೆನೇ ಮಾಡ್ಕೊಳ್ಳೋದು. ಸ್ವಲ್ಪ ಜನಕ್ಕೆ ಡೌಟ್ ಸಹ ಇರುತ್ತೆ, ನಾನು ಹಿಂದಿನ ಬ್ಲಾಗಲ್ಲಿ ಯಾವ ಥರ ನಾನು ಸಿಲ್ವರ್ ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು. ಅದು ಮೇ ಬಿ ಆವಾಗ ಮಾತ್ರನೇ ಶೈನ್ ಆಗ್ಬೋದು, ಇಲ್ಲಾಂದರೆ ಆಮೇಲೆ ಕಪ್ಪಾಗಿಬಿಡುತ್ತೆ ಅನ್ನೋ ಡೌಟ್ ಸಹ ಇರ್ಬೋದು. ನೋಡಿದ್ದೀರಾ ಆಲ್ರೆಡಿ ನಾನು ಹಿಂದಿನ ದಿನ ತೊಳ್ಕೊಂಡಿರೋದು, ಇವಾಗಲೂ ಸಹ ಶೈನಿಂಗ್ ಆ ಥರನೇ ಇದೆ. ಮತ್ತೆ ಹತ್ರ ಎಲ್ಪ್ ತೊಗೊಂಡು ನಾನೆಲ್ಲ ಮಾಡ್ಕೋತಾ ಇದ್ದೆ.
ನಾನು ಈ ಥರ ಪೂಜೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಪ್ರತಿ ಸಲ ನಮ್ಮ ಅತ್ತೆ ಅವರೆಲ್ಲ ಮಾಡ್ತಾಯಿದ್ರು, ಬಟ್ ಈ ಸರಿ ಎಲ್ಲ ಪೂಜೆ ಕೆಲಸನೆಲ್ಲ ನಾನೇ ಮಾಡ್ಕೊತಾ ಇದ್ದೀನಿ. ಅಮ್ಮ ನೀರು ಕಾಲದ ಯಾರು ಬರ್ಕೊಳಕಮ್ಮ ನೀರು ಕಾಲದ ಇದೆ ಎಲ್ಲಿ ಮೇಲೆ ಹೌದಾ ಈ ದೀಪಕ್ಕೆ ನಾನು ಎಷ್ಟು ಸರಿ ಟ್ರೈ ಮಾಡಿದ್ರೂ ಲೈಕ್ ಫಸ್ಟ್ ಮಾಡಿರೋ ದೀಪದ ಥರ ಬರ್ತಾ ಇರಲಿಲ್ಲ. ಅದಕ್ಕೆ ಸ್ಯಾಟಿಸ್ಫೈ ಆಗದಿರೋ ಮತ್ತೆ ಮತ್ತೆ ನಾನು ಬೇರೆ ಬೇರೆ ಹೂವು ಎಲ್ಲ ತೊಗೊಂಡು ಮಾಡ್ತಾನೇ ಇದ್ದೆ. ಇದು ಕಟ್ಟಿರುವ ದೇವ್ರ ಕೊಟ್ಟು ಬಿಟ್ಟರೆ ನಿಲ್ಲು ಬೇಕಾಗಲ್ಲ. ಸ್ವಲ್ಪ ಬೇಸಾಗುತ್ತೆ.
ಇದು ಏನಪ್ಪ ಅದು ಕಲ್ಸಿಕ ಬರೀ ಮೇಲೆ ಮಾತ್ರ ಹೋದ್ರೆ ಸಾಕಮ್ಮ. ಹಿಂಗೆ 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 ಮಾಡಬೇಕು. ಇನ್ನು ನಾವು ಹೋಗ್ತೀನಿ ಅಂತ ಇನ್ನು ಏನಾದ್ರು ಹಿಂದೆ ಬಿಡೋಣ. ಆಮೇಲೆ ಹೋಗ್ತೀನಿ ದುಡ್ಡು ಹೋಗಿಲ್ಲ ಇಲ್ಲೇನೋ ಕಟ್ಟಬೇಕಾ. ಚೊಂಬು ಸ್ವಲ್ಪ ಚೊಂಬು ಕಟ್ಟಿಲ್ಲ ಅಂತ ಏ ಇಲ್ಲ ಅದು ಕಟ್ಟಿ ಲಕ್ಷ್ಮಿಗೆ ಹಾಕ್ಬಿಡಮ್ಮ. ಕಟ್ಟಿಯಲ್ಲ ಏನಂತ ಯಾಕೆ ಕಟ್ಟಿದ್ಯಾ ತಾನೆ ಲಕ್ಷ್ಮಿಗೆ ಕಟ್ಟಿದ್ದೀನಿ. ಹಿಂಗೆ ಹಾಕೋದನಾ? ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋ ಕಾರಣಕ್ಕೆ ಪ್ರತಿಯೊಂದು ನಮ್ಮ ಅತ್ತೆ ಹತ್ರ ಕೇಳ್ಕೊಂಡು ಮಾಡ್ತಾ ಇದ್ದೆ. ಇಲ್ಲಿ ಬಿಡುವ ಮಧ್ಯದ ಒಂಥರ ಹಾರ ಥರ ಇರ್ತದೆ. ಸೊ ಅದಕ್ಕೇ ಲೈಕ್ ಲಕ್ಷ್ಮಿಗೆ ಮುತ್ತಿನ ಓಲೆ ಜುಮ್ಕಿ ಇಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಯಾವ ಸೈಡ್ ಇಡೋದಕ್ಕೂ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಹಾಗೇ ಕುತ್ಕೊಂಡು ಲೈಕ್ ಹೇಗೆ ಇಕ್ಕೋದು ಅಂತೆಲ್ಲ ನೋಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಶಿವನ ಇಲ್ಲ ಓದನೆ ಅವನೇ ಶ್ರೀನ ಬೇರೆಯವರಮ್ಮ ಶ್ರೀ ಮತ್ತೆ ಓದನೆ ಸಾಕು ಮಾಡ್ತೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಗಾಡಿ ಇಲ್ಲ ಮುಂದೆ ಬೇಗ ಬಾರು ಅಕ್ಕ ಇನ್ನೆಲ್ಲ ರೆಡಿ ಆದ್ಮೇಲೆ ದೀಪ ಹಚ್ಚದಮ್ಮ. ಅಲ್ಲ ನೀವು ಪೂಜೆ ಮಾಡಿಬಿಟ್ರೆ ನೈವೇದ್ಯಕ್ಕೆ ಒಬ್ಬಟ್ಟಿಟ್ರೆ ಆಗೋಯ್ತು. ಎಲ್ಲ ಇನ್ನ ಕಟ್ಟೆಗಳು ರೆಡಿ ಮಾಡಿ ಎಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ದೀಪ ಹಚ್ಚ ಅಂತ ಎಲ್ಲ ರೆಡಿ ಮಾಡಿ ನನಗೆ ಕೇಳಿದ್ನಾ ಎಲ್ಲ ರೆಡಿ ಒಂದ್ಸಲಿ ಕೂರಿಸ್ಬಿಟ್ಟು ಲಕ್ಷ್ಮಿನ ಇಟ್ಬಿಟ್ಟಲ್ಲಿ ಆಮೇಲೆ ತಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ದೀಪ ಹಚ್ಚೋದು. ಅದು ಹೂವು ಕ್ಲೀನಾಗಿ ಹಾಕಿದ್ಯಾ ತಾನೆ ಬಿದ್ದೋಗಿದ್ದಾಗ ಸುತ್ತಿ ಸುತ್ತಿ ಅದೇ ಕಳ್ಸತ್ತೆ ನಮ್ಮ ತೂಕ ಬೇರೆ ಇರ್ತದೆ. ಅಲ್ಲ ಬರೀ ಒಂದು ನಿಮಿಷ ಬಾಯಿ ಎಷ್ಟು ಜನ ಆಯ್ತದೆ ಕಮಾನ್ ಕಮಾನ್ ಅದೇ ಜುಮ್ಕಿಗಳು ಜುಮ್ಕಿ ಟ್ರೈ ಮಾಡ್ತೀನಿ ಒಂದು ಐಡಿಯಾ ಕೊಡೋಣ. ಜುಮ್ಕಿ ಟ್ರೈ ಮಾಡ್ತೀನಿ ಏನೋ ಒಂದು ಹೇಳೋಣ. ಸೊ ಅದಕ್ಕೆ ಬಂದ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಲೈಕ್ ಒಂದು ಐಡಿಯಾ ಕೊಡ್ತಿದ್ದಾರೆ ಯಾವ ಥರ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಫೈನಲ್ ಆಗಿ ಅದೇ ವರ್ಕೌಟ್ ಆಗಿದ್ದು. ಎಷ್ಟು ದಿನ ಇಲ್ಲ ಇವಾಗ ಎಲ್ಲ ಜೋಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊಂದು ನೀನು ಬಂದೆ ಸ್ವಲ್ಪ ಲೈಕ್ ದಾರದಲ್ಲಿ ಆ ಎಂಡಿಗೆ ಈ ಎಂಡಿಗೆ ಓಲೆ ಕಟ್ಟಿ ಆಮೇಲೆ ಹಾಕೋತಾರ. ಅದು ವರ್ಕೌಟ್ ಆಯ್ತು. ಆಮೇಲೆ ಮೊನ್ನೆ 300 ಕೊಟ್ಟ ನಿನ್ನೆ ಅದರಲ್ಲಿ 500 ತಂದಿದ್ದು ವಾಟರ್ ಆಯ್ತು ಆಯ್ತು ನೀನು ಕಾಯಿಸಿಲ್ಲ ಕೊಯ್ನ ನಾನಿಲ್ಲ ನೀವು ಆವಾಗ ವರ್ಷ ತಗೊಂಡು ಕೊಟ್ಟೆ ಅವನಿಗೆ ಕಾಯಿ ಇಕ್ಕಿದ್ರು ಹೋಗಿದ್ದಿಲ್ಲ ನೀವು ಇಕ್ಕಿದ್ರಿ ನೀವು ಮಲ್ಕೊಂಡಿದ್ರಿ
ನೀರು ಅಪ್ಪ ನಮ್ ಸ್ವಲ್ಪ ಇಡ್ರಿ ನೀರು ಅಂದ್ರು. ಇಟ್ಟೆ ಅಷ್ಟೊಂದು ನೀನು ನೀರು ಕೊಟ್ಟಿದ್ದಲ್ಲ ಅವ್ರಿಗೆ ಸಾಕಾಗಲ್ಲ ಬಿಡು ಅಂತ ಹಂಗೆ ಬೇಳೆ ಹಾಕ್ಬಿಟ್ಟೆ ಸ್ನಾನ ಮಾಡೋದು. ಅಪ್ಪ ಹೇಳಿಲ್ಲ ಅಮ್ಮ ಸ್ನಾನ ಹೋಗಿದ್ದೆ ಬುದ್ಧಿ ಅಂತ. ನೀರಿಗೆ ಹೇಳಿದಿರೋ ಮಲ್ಕೊಂಡಿದ್ದಾರೆ ನೀರು ಕಿತ್ಕೊಂಡು ನಾನು ಶ್ರೀ ಬರೋ ನೀರು ಕಾದಿತ್ತು. ನಾನು ಹಾಕಿ ಮಲ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ಓಲೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಕಲಶ ಸಹ ಕೂಡಿಸಿದ್ದೀನಿ. ಇವಾಗ ಹಣ್ಣುಗಳನ್ನೆಲ್ಲನೂ ತಾಯಿ ಮುಂದೆ ಇಡೋದಕ್ಕೆ ಅರೇಂಜ್ ಮಾಡ್ಕೋತಾ ಇದ್ದೀನಿ ಪ್ಲೇಟ್ಸಲ್ಲಿ. ನೋಡಿ ಫೈನಲ್ ಆಗಿ ಈ ಥರ ರೆಡಿ ಮಾಡಿದ್ದೆ ನಾನು ದೇವ್ರ ಮನೇನ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತು ಫಸ್ಟ್ ಟೈಮ್ ಆದ್ರೂ. ಸೈಡು ಅಡುಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಾನು ಪೂಜೆಗೆ ಏನೇನು ಬೇಕಾಗಿತ್ತು ಎಲ್ಲ ರೆಡಿ ಆಗಿದ್ದಾಯಿತು. ಇನ್ನು ಮನೆಯವರು ಫುಲ್ ರೆಡಿ ಆದರೆ ಇನ್ನು ಪೂಜೆ ಮಾಡಬೇಕಿತ್ತು ಅಷ್ಟೇ. ಸೊ ಅದಕ್ಕೇ ಈ ವ್ಲಾಗ್ ನೀವು ನೋಡ್ತಿದ್ದೀರ ಆಲ್ರೆಡಿ ಲೆಂತಿ ಆಗಿದೆ. ಅದಕ್ಕೇ ಪೂಜೆ ವ್ಲಾಗ್ ಆಮೇಲೆ ರೆಡಿ ಯಾವ ಥರ ಎಲ್ಲ ಆಗಿದ್ವಿ ಅನ್ನೋದನ್ನ ಮುಂದಿನ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಈ ವ್ಲಾಗ್ ಎಂಡವರೆಗೂ ನೋಡಿ ನಾನು ಯಾವ ಥರ ರೆಡಿ ಆಗಿದ್ದೆ, ಲೈಕ್ ಯಾವ ಥರ ರೆಡಿ ಆಗಿದೆ ಅನ್ನೋದು ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಬಟ್ ಏನೇನೆಲ್ಲ ಹಾಕೋತೀನಿ ಅನ್ನೋದನ್ನ ಈ ವ್ಲಾಗಲ್ಲೇ ತೋರಿಸ್ತಾ ಇದ್ದೀನಿ. ಫುಲ್ ನೋಡಿ. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ವ್ಯೂವರ್ಸ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ.